ಯಾವ ರೀತಿ ನಡೀತಾ ಇದೆ ಹೇಳ್ಬಿಡ್ತೀನಿ. ಉತ್ತರ ಪ್ರದೇಶದಲ್ಲಿ ಈಗಾಗಲೇ SP ಪಟ್ಟಿ ಬಿಡುಗಡೆ ಮಾಡಿದೆ. 16 ಕ್ಷೇತ್ರಗಳ ಪಟ್ಟಿ ರಿಲೀಸ್ ಮಾಡಿದ ಅಖಿಲೇಶ್ ಯಾದವ್ ಕಾಂಗ್ರೆಸ್ಸನ್ನು ಕೇಳಲೇ ಇಲ್ಲ. ಇನ್ನು ಕೇರಳದಲ್ಲಿ INDA ಕೂಟಕ್ಕೆ ಕಾಂಗ್ರೆಸ್ ವಿಲನ್, ಅಲ್ಲಿ LDF ಮತ್ತು UDF, ಹಾಗಾಗಿ ಅವರು ಅವ್ರು ಹೆಂಗೆ ಮಾಡೋಕ್ಕಾಗತ್ತೆ. ಇನ್ನು LDF ಹಾಗೂ ಕಾಂಗ್ರೆಸ್ ಮೈತ್ರಿ ಮಾತುಕತೆ ಸಾಧ್ಯನೇ ಇಲ್ಲ ಕೇರಳದಲ್ಲಿ, INDA ಮೈತ್ರಿಕೂಟ. ಇನ್ನು ಆಮ್ ಆದ್ಮಿ ಜೊತೆಗೂ ಕಾಂಗ್ರೆಸ್ ನಾಯಕರ ತಿಕ್ಕಾಟ. ಆಮ್ ಆದ್ಮಿ ಏನು ಹೇಳುತ್ತೆ, ಪಂಜಾಬ್ ಮತ್ತು ದೆಹಲಿ ಅಲ್ಲಿ ನಾವು ಸೀಟ್ ಬಿಟ್ಕೊಡಲ್ಲ, ನಾವೇ ಮಾಡ್ಕೊತೀವಿ ಅಂತೇಳಿ. ಆಮೇಲೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಈ ಹಿಂದೆ ಏನವ್ರು ಗೆದ್ದಿದ್ರು ಅಷ್ಟೇ ಕೊಡಬೇಕು ಅಂತ. ಆಗ ಅವ್ರು ಹೇಳ್ತಾ ಇದ್ರು, ನೋಡ್ರಪ್ಪ ನೀವು BJP ಜೊತೆಗೆ ಹೋದಾಗ ಗೆದ್ದಿದ್ದು ಅಷ್ಟು ಕೊಡೋಕ್ಕಾಗೋದಿಲ್ಲ ಅಂತ ಕಾಂಗ್ರೆಸ್. ಇಲ್ಲ, ನಾನು ಕೊಟ್ಟಷ್ಟು ಕೊಡೋದಿಲ್ಲ ಅಂದರೆ ನಾನು ವಾಪಸ್ ಹೋಗ್ಬಿಡ್ತೀನಿ ಅಂತೇಳಿ ಉದ್ಧವ್ ಠಾಕ್ರೆ ಏಕ್ದಮ್ ನೀವು ನಾನು ಹೇಳಿದಷ್ಟು ಕೊಡಬೇಕಪ್ಪ, ಇಲ್ಲ ಅಂದರೆ ಹೋಗ್ಬಿಡ್ತೀನಿ INDA ಮೈತ್ರಿಕೂಟ ಬಿಟ್ಟುಬಿಟ್ಟು ಅಂತ ಉದ್ಧವ್ ಠಾಕ್ರೆ. ಆಮೇಲೆ ತೆಲಂಗಾಣದಲ್ಲಿ ವಿರೋಧ ಪಕ್ಷದಲ್ಲಿದೆ BRS. ಹೆಂಗೆ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಗೊತ್ತಿಲ್ಲ. BRS ಮತ್ತು ಕಾಂಗ್ರೆಸ್ ಮೈತ್ರಿ ಸಾಧ್ಯ ಇಲ್ಲ, ನಿಮ್ಗೆ ಗೊತ್ತಿದೆ, ಮೊನ್ನೆಯಷ್ಟು ಎಲೆಕ್ಷನ್ ಆಯಿತು. ಆಂಧ್ರದಲ್ಲಿ NDA ಜೊತೆ ಚಂದ್ರಬಾಬು ನಾಯ್ಡು ಹೋಗ್ತಾ ಇದ್ದಾರೆ, ಹಾಗಾಗಿ ಅಲ್ಲಿ INDA ಮಿತ್ರಕೂಟಕ್ಕೆ ಚಂದ್ರಬಾಬು ನಾಯ್ಡು ಸಿಗಲ್ಲ. ತಂಗಿ ಜೊತೆ ಜಗಳ ತಂದಿಟ್ಟ ಕಾರಣಕ್ಕಾಗಿ ಜಗನ್ಮೋಹನ್ ರೆಡ್ಡಿ ಕೋಪಗೊಂಡಿದ್ದಾರೆ. ತಂಗಿಯನ್ನು ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳಲಾಗಿದೆ. ಈಗ ಅವರಿಬ್ಬರು ಪ್ರತಿಸ್ಪರ್ಧಿ, ಹಾಗಾಗಿ ಅವರು ಕೋಪದಲ್ಲಿದ್ದಾರೆ. ತಮಿಳುನಾಡಿನಲ್ಲಿ DMK ಎಷ್ಟು ಕೊಡುತ್ತೋ ಅಷ್ಟಕ್ಕೆ ತೃಪ್ತಿ ಪಡಬೇಕು. DMK ಎಷ್ಟು ಕೊಡುತ್ತೆ ಅದನ್ನು ಕಾಂಗ್ರೆಸ್ ಒಪ್ಕೋಬೇಕು, ಎಲ್ಲ ಅವ್ರದ್ದೇ. ಇನ್ನು ಬಂಗಾಳದಲ್ಲಿ ದೀದಿ, ಬಿಹಾರದಲ್ಲಿ ನಿತೀಶ್ ಕೈ ಕೊಟ್ಟಿದ್ದಾರೆ. ಬಂಗಾಳದಲ್ಲಿ ಅಡ್ಜಸ್ಟ್ ಆಗ್ಬೋದಾದರೆ ಜಾಸ್ತಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರದ್ದೇ, ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ನಾನು ಕೂಟದಲ್ಲಿರ್ತೀನಿ, ಬಟ್ ಪಂಜಾಬ್ ವಿಚಾರಕ್ಕೆ ಬರಬೇಡಿ, ನೀವು ಪಶ್ಚಿಮ ಬಂಗಾಳ ವಿಚಾರಕ್ಕೆ ಬರಬೇಡಿ. ಇನ್ನು ಕಾಂಗ್ರೆಸ್ಗೆ ಮೈತ್ರಿ ಬೇಡವಂತೆ. ಎಲ್ಲೆಲ್ಲಿ ಬೇಡ? BJP ನೇರ ಎದುರಾಳಿಯಾಗಿರೋ ಕಡೆ ಮೈತ್ರಿ ಬೇಡ. ಎಲ್ಲಿ? ಕರ್ನಾಟಕದಲ್ಲಿ ಬೇಡ ಮೈತ್ರಿ, ಬೇಡ ಮಧ್ಯಪ್ರದೇಶದಲ್ಲಿ ಬೇಡ, ರಾಜಸ್ಥಾನದಲ್ಲಿ ಬೇಡ, ಗುಜರಾತ್ನಲ್ಲಿ ಬೇಡ, ಅಸ್ಸಾಂನಲ್ಲಿ ಬೇಡ, ಯಾರು ಬೇಡ. ನಾವೇ ಒಬ್ಬರು ಹೋಗ್ತಾ ಇದ್ವಿ ಕಾಂಗ್ರೆಸ್ಸು INDA ಮೈತ್ರಿಕೂಟದಲ್ಲಿ. ಇನ್ನು ಉತ್ತರಾಖಂಡ್, ಹಿಮಾಚಲ ಪ್ರದೇಶ್, ಅರುಣಾಚಲ ಪ್ರದೇಶ್, ಹರಿಯಾಣದ ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡುತ್ತೆ ಕಾಂಗ್ರೆಸ್. 8 ರಾಜ್ಯಗಳಲ್ಲಿ INDA ಕೂಟದ ಯಾವ ಪಕ್ಷ ಕೂಡ ಪ್ರಬಲವಾಗಿಲ್ಲ. ಅಲ್ಪ ಸ್ವಲ್ಪ ಪ್ರಾಬಲ್ಯ ಇದ್ದರೂ ಕೂಡ ಕಾಂಗ್ರೆಸ್ ಸೀಟು ಬಿಟ್ಟುಕೊಡಲ್ಲ. ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದರೆ, ನಿಜವಾಗಲೂ INDA ಮೈತ್ರಿಕೂಟ ಒಂದೇ ದಿಕ್ಕಿನಲ್ಲಿ ಸಾಗಿದ್ದಿದ್ರೆ 350 ಸೀಟ್ಗಳಲ್ಲಿ NDA ಮೈತ್ರಿಕೂಟಕ್ಕೆ ದೊಡ್ಡ ಟಕ್ಕರ್ ಕೊಡ್ಬೋದಾಗಿತ್ತು. ಕಾಂಗ್ರೆಸ್ ಸ್ವಲ್ಪ ಬಿಟ್ಟುಬಿಡಬೇಕಾಗಿತ್ತು. ನಿತೀಶ್ ಕುಮಾರ್ ಯಾಕೆ ಬಿಟ್ಟು ಹೋದ್ರು ಅಂತೇಳಿ ಅಖಿಲೇಶ್ ಯಾದವ್ ಕಾಂಗ್ರೆಸ್ಸನ್ನು ದೂರ್ತಾ ಇದೆ. ಆಮೇಲೆ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರೋದೇ 1 ಸೀಟು, ಅಲ್ಲಿ 20 ಕೋಟಿ ಅಂದರೆ ಯಾರು ಕೇಳ್ತಾರೆ? ಆ ಪಶ್ಚಿಮ ಬಂಗಾಳದು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಗೆದ್ದಿರೋದೇ 1 ಸೀಟು, ಅಲ್ಲಿ 40 ಕೋಟಿ ಅಂದರೆ ಯಾರು ಕೇಳ್ತಾರೆ 80ರಲ್ಲಿ? ಇಂಥ ಪರಿಸ್ಥಿತಿಯಲ್ಲಿದೆ. ಕೊನೆಗೂ ಒಂದು ಹಂತಕ್ಕೆ ಬರ್ತಾ ಇಲ್ಲ INDA ಮೈತ್ರಿಕೂಟ.